Look at the question number 11. If 6, x, 14 are in arithmetic progression, then the value of x is. So in the arithmetic progression, the difference between consecutive term is constant. So let the three terms A, B, C. So here the common difference is constant. A2 minus A1, A3 minus A2. So ಇವುಗಳು consecutive term constant. ಡಿಫ್ರೆನ್ಸ್ಗಳು ಅಲ್ವಾ, ಸೊ ಇವುಗಳು ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಬಿ ಮೈನಸ್ ಎ ಈಕ್ವಲ್ ಟು ಏನಾಗಿರುತ್ತೆ, ಸಿ ಮೈನಸ್ ಬಿ ಆಗತ್ತೆ. ಓಕೆ, ಸೊ ಇದನ್ನ ಈ ಟರ್ಮ್ ಅನ್ನ ರಿಅರೇಂಜ್ ಮಾಡಿದಾಗ ಬಿ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸಿ ಪ್ಲಸ್ ಎ. ಸೊ ಮೈನಸ್ ಬಿ ಲೆಫ್ಟ್ ಹೋದಾಗ ಮೈನಸ್ ಇದ್ದು ಪ್ಲಸ್ ಆಗತ್ತೆ. ಸಿ ಮೈನಸ್ ಎ ರೈಟ್ ಸೈಡ್ ಹೋದಾಗ ಏನಾಗುತ್ತೆ, ಪ್ಲಸ್ ಎ ಆಗತ್ತೆ. ಓಕೆ, ಸೊ 2b ಇಸ್ ಈಕ್ವಲ್ ಟು ಎ ಪ್ಲಸ್ ಸಿ. ಸೊ ಎರಡು ಕಡೆ ನಾವು 2 ಇಂದ ಡಿವೈಡ್ ಮಾಡಿ, ಸೊ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಎ ಪ್ಲಸ್ ಸಿ ಡಿವೈಡೆಡ್ ಬೈ 2 ಆಗುತ್ತೆ. ಓಕೆ, ಸೊ ಈಗ ಇಲ್ಲಿ ಕೊಟ್ಟಿರುವ ಅರಿಥಮೆಟಿಕ್ ಪ್ರೋಗ್ರೆಷನ್ 6, x, 14. ಸೊ ಇದು A1, A2, A3 ಲೈಕ್ ಎ ಬಿ ಸಿ ಅಲ್ವಾ. ಸೊ ಇಲ್ಲಿ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಸೊ ಇದೇನಾಗುತ್ತೆ, ಎಕ್ಸ್ is equal to, so ಇಲ್ಲಿ b ಅಂದ್ರೆ ಏನ್ ಹೇಳಿ, ಸೆಕೆಂಡ್ ಟರ್ಮ್, x is equal to a plus c, 6 plus 14 divided by 2. So x is equal to ಏನಾಗುತ್ತೆ ಹೇಳಿ, 20 divided by 2. So 2 ones are 2 tens are. So x is equal to 10 ಆಗುತ್ತೆ. So the value of x is 10. Okay, so the correct option is A.